ಕಾಲಜ್ಞಾನಿ ಮಹಾಯೋಗಿ ಶ್ರೀ ವೇಮನ 614ನೇ ಜಯಂತಿ ಆಚರಣೆ. ಪಾವಗಡ. ಕಾಲಜ್ಞಾನಿ ಮಹಾಯೋಗಿ ಶ್ರೀ ವೇಮನ ಅವರ 614ನೇ ಜಯಂತಿಯನ್ನು ಸೋಮವಾರ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ರೆಡ್ಡಿ ಜನಸಂಘದ ಸಂಯುಕ್ತ ಆಶ್ರಯದಲ್ಲಿ ಭಕ್ತಿಭಾವದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ತಾಲೂಕು ರೆಡ್ಡಿ ಜನಸಂಘದ ಅಧ್ಯಕ್ಷ ಹಾಗೂ ತುಮುಲ್ ನಿರ್ದೇಶಕ ಚಂದ್ರಶೇಖರ್ ರೆಡ್ಡಿ ಅವರು, ಯೋಗಿ ವೇಮನರ 3600 ಕೃತಿಗಳು ಬೆಳಕಿಗೆ ಬಂದಿದ್ದು, ವಿದೇಶಿ ಕವಿ ಬ್ರೌನ್ ಅವರು 1400 ಕವನಗಳನ್ನು ಪ್ರಚಾರ ಮಾಡಿದ ಹಿರಿಮೆ ಸಲ್ಲುತ್ತದೆ ಎಂದರು. ಸಮುದಾಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಈಗಾಗಲೇ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ನಿವೇಶನಗಳನ್ನು ಪರಿಶೀಲಿಸಲಾಗಿದೆ ಎಂದು ತಿಳಿಸಿದರು. ಸಂಘದ ಕಚೇರಿಗಾಗಿ ಪುರುಷೋತ್ತಮ ರೆಡ್ಡಿ ಅವರು ಉಚಿತವಾಗಿ ಸ್ಥಳಾವಕಾಶ ನೀಡುವುದಕ್ಕೆ ಕೃತಜ್ಞತೆ ಸಲ್ಲಿಸಿದರು. ತಾಲೂಕಿನಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಸತಿ ನಿಲಯ ನಿರ್ಮಾಣಕ್ಕೆ ಪ್ರಯತ್ನ ನಡೆಯುತ್ತಿದ್ದು, ತುಮಕೂರು ನಗರದಲ್ಲಿ ರೆಡ್ಡಿ ಸಮಾಜದ ಅಭಿವೃದ್ಧಿಗೆ ತಾಲೂಕಿನಿಂದ ಆರ್ಥಿಕ ಸಹಕಾರ ನೀಡಲಾಗಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ವೇಮರೆಡ್ಡಿ ಮಲ್ಲಮ್ಮನ ಜನ್ಮದಿನವನ್ನು ಸಂಘದ ನಿವೇಶನದ ಬಳಿ ವಿಶೇಷವಾಗಿ ಆಚರಿಸುವ ಸಂಕಲ್ಪವಿದೆ ಎಂದರು. ಮಹಿಳಾ ವಸತಿ ನಿಲಯ ನಿರ್ಮಾಣಕ್ಕೆ ಕುಪೇಂದ್ರ ರೆಡ್ಡಿ ಹಾಗೂ ಕೃಷ್ಣರೆಡ್ಡಿ ಭರವಸೆಯ ಸಹಕಾರ ನೀಡಿರುವುದನ್ನು ಸ್ಮರಿಸಿದ ನಂತರ ತಹಶೀಲ್ದಾರ್ ವೈ ರವಿ ಅವರು ಮಾತನಾಡಿ, ಮಾನವತೆಯ ದೀಪ ಶ್ರೀ ಮೇವರವರ ಕೊಡುಗೆ ಸಮಾಜಕ್ಕೆ ಅಪಾರ ಎಂದು ಸ್ಮರಿಸಿದರು. ಹಾಗೂ ರೈತ ಸಂಘದ ಅಧ್ಯಕ್ಷ ನರಸಿಂಹರೆಡ್ಡಿ, ಸಮುದಾಯದ ಸಂಘಟನೆಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು. ಮುಂದಿನ ದಿನಗಳಲ್ಲಿ ಸಮುದಾಯದವರನ್ನು ಸರ್ವತೋಭಿಮುಖವಾಗಿ ಪ್ರಗತಿಗೊಳಿಸಬೇಕೆಂದು ಕರೆ ನೀಡಿದರು. ಇನ್ನು ನಿವೃತ್ತ ಪ್ರಾಧ್ಯಾಪಕ ಸಣ್ಣರಾಮರೆಡ್ಡಿ ಮಾತನಾಡಿ, ರೆಡ್ಡಿ ಸಮುದಾಯ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಬೇಕಿದ್ದು, ತಳ ಸಮುದಾಯಗಳನ್ನು ಜೊತೆಗೂಡಿ ನಡೆಸುವ ಮನೋಭಾವ ಅಗತ್ಯವಿದೆ ಎಂದರು. ಮುಖಂಡ ಜಿ ರಾಮಾಂಜನೇಯ ರೆಡ್ಡಿ ಮಾತನಾಡಿ, ಯೋಗಿ ಮೇವನ ಮಹಾಪುರುಷ ಅವರ ತತ್ವದರ್ಶನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಸಂಘದ ಉಪಾಧ್ಯಕ್ಷ ಧನಂಜಯ ರೆಡ್ಡಿ ಮಾತನಾಡಿ, ಮುಂಬೈನಲ್ಲಿ ರೆಡ್ಡಿ ಜನಸಂಘದ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಯೂನಿವರ್ಸಿಟಿಯಂತೆ ಕರ್ನಾಟಕದಲ್ಲೂ ರೆಡ್ಡಿ ಸಮುದಾಯ ವಿಶ್ವವಿದ್ಯಾಲಯ ನಿರ್ಮಿಸುವ ಉದ್ದೇಶವಿದ್ದು, ಅದಕ್ಕಾಗಿ ತುಮಕೂರು ಜಿಲ್ಲೆಯ ಪಾವಗಡವನ್ನು ಆಯ್ಕೆ ಮಾಡಿಕೊಳ್ಳುವ ಭರವಸೆಯಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖಂಡ ಸುಬ್ಬಾರೆಡ್ಡಿ ಮಾತನಾಡಿದರು. ಇದೇ ವೇಳೆ ರೆಡ್ಡಿ ಜನಸಂಘದ 2026ರ ದಿನದರ್ಶಿಕೆ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಸಮುದಾಯದ ರೈತ ಸಂಘದ ಅಧ್ಯಕ್ಷ ನಾಗಭೂಷಣ್ ರೆಡ್ಡಿ, ಸಂಘದ ಕಾರ್ಯದರ್ಶಿ ಸಂಗೀತಾ ನಾಗಾರ್ಜುನ ರೆಡ್ಡಿ, ಶಂಕರ್ ರೆಡ್ಡಿ, ಚಿಂತಲ ರೆಡ್ಡಿ, ಡಾ ಧೀರಜ್ ಕುಮಾರ್, ರಾಮಾಂಜನೇಯ ರೆಡ್ಡಿ, ಮೇಶ್ರು ರಾಮಾಂಜನ ರೆಡ್ಡಿ, ಬಿಕೆಹಳ್ಳಿ ಬೋರ್ವೆಲ್ ಮಂಜು, ಸಿಮೆಂಟ್ ಮಂಜು, ವಳ್ಳೂರು ಬಾಬು, ಡಿಸಿಸಿ ಬ್ಯಾಂಕ್ ಪೆದ್ದರೆಡ್ಡಿ, ಜೆಸಿಬಿ ಸುಬ್ಬಾರೆಡ್ಡಿ, ಪೋಲೇನಹಳ್ಳಿ ಶ್ರೀನಿವಾಸರೆಡ್ಡಿ, ವೈಎಸ್ಆರ್ ರಾಮಲಿಂಗಾರೆಡ್ಡಿ, ರೊಪ್ಪ ನಾಗಭೂಷಣ್ ಸೇರಿದಂತೆ ರೆಡ್ಡಿ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ವರದಿ ನಾಗರಾಜು ದೇವರಹಟ್ಟಿ, ಡಿಎನ್ಎ ನ್ಯೂಸ್, ಪಾವಗಡ. ನಿವೇಶನವನ್ನು ಮಾತ್ರ ಕೊಟ್ಟಿದ್ದಾದ್ರೆ ಖಂಡಿತವಾಗ್ಲೂ ನಾವು ಪ್ರಯತ್ನ ಮಾಡಿ ಸುಮಾರು 2 ಕೋಟಿ ಬಿಲ್ಡಿಂಗ್ ಅನ್ನು ಕಟ್ಟಿ ಅದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಮಾಡ್ತಾ ಇದ್ದೀವಿ. ಈಗಾಗಲೇ ತುಮಕೂರಿನಲ್ಲಿ ಲೇಡೀಸ್ ಹಾಸ್ಟೆಲ್, ಜೆಂಟ್ಸ್ ಹಾಸ್ಟೆಲ್ ಎಲ್ಲ ನಿರ್ಮಾಣ ಅಂತ ಎಂಡಿಂಗ್ ನಲ್ಲಿ ಇದಾವೆ. ಸುಮಾರು ಇಲ್ಲಿಂದ 15-16 ಲಕ್ಷ ರೂಪಾಯಿ ನಾವು ಸಹಾಯ ಮಾಡಿದ್ದೀವಿ. ಕಾರಣ ಏನಂದ್ರೆ ಯೂನಿವರ್ಸಿಟಿ ಇದೆ, ಅಲ್ಲಿ ಮೆಡಿಕಲ್ ಇದೆ, ಎಲ್ಲ ಶಿಕ್ಷಣ ಸಂಸ್ಥೆಗಳು ಇರೋದ್ರಿಂದ ನಾವು ತುಮಕೂರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಮೊದಲಿಂದ ಕೊಟ್ವಿ. ಕಾರಣ ಏನಂದ್ರೆ ನಾವು ಸಹ ಅಲ್ಲಿ ಡೈರೆಕ್ಟರ್, ಜಿಲ್ಲಾ ನಿರ್ದೇಶಕರು ಈಗಾಗಲೇ ಅವೆಲ್ಲ ನಿರ್ಮಾಣ ಹಂತದಲ್ಲಿ ಈಗ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಕೊಡಿ ಅಂತ. ಇಲ್ಲ ನಮ್ಗೆ ತುಂಬಾ ಹಿಂದುಳಿದ ತಾಲೂಕು ನಮ್ದು, ನಮ್ಮ ಜಿಲ್ಲೆಗೂ ಬರ್ಬೇಕು ಅಂತ ಹೇಳ್ಬಿಟ್ಟು ತುಮಕೂರು ಡಿಸ್ಟಿಕ್ ಮಾಡಿಬಿಟ್ಟು ಅದನ್ನ ಪಾವಗಡ ತಾಲೂಕಿಗೆ ತರಲೇಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಟ್ಟು ಅವರೆಲ್ಲ ಒಪ್ಸಿದೀವಿ. ಬರೋ ತಿಂಗಳು ಅವ್ರು ಬರ್ತಾರೆ. ಬರ್ಬೇಕಾದ್ರೆ ಅವ್ರು ಕೇಳಿದ್ರೆ ಧನಂಜಯ ರೆಡ್ಡಿ ನೀವು ಒಬ್ಬರೇ ಅಲ್ಲ, ಟೋಟಲ್ ನಮ್ಮ ಏನ್ ಜನಾಂಗ ಇದೆಯೋ ಪಾವಗಡ ಜನಾಂಗ ಎಲ್ಲ, ಎಸ್ ನಮ್ಗೆ ಬೇಕು, ನಮ್ಮ ತಾಲೂಕಲ್ಲಿ ನಮ್ಮ ಒಂದು ಯೂನಿವರ್ಸಿಟಿ ಕಟ್ಕೊಡ್ಬೇಕು ನಮ್ಮ ಮಕ್ಕಳಿಗೆ ಅಂತ ಹೇಳಿದ್ರೆ ನಾವು ಖಂಡಿತ ನಿಮ್ಮ ಇದರಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ, ದಯವಿಟ್ಟು ನಿಮ್ಮೆಲ್ಲ ಸಹಕಾರ ಬೇಕು. ನಿಮ್ಮ ಸಹಕಾರ ಅಂದ್ರೆ ನಮ್ಮ ತಾಲೂಕಿಗೆ ಏನೂ ಬರೋದಿಲ್ಲ. ಪ್ರತಿಯೊಬ್ರು ಬರಬೇಕು, ಬಂದು ಪ್ರತಿಯೊಬ್ರು ಇದು ನಂದು ಅಂತ ಮಾಡಿದಾಗ ಮಾತ್ರ ಅದು ಯೂನಿವರ್ಸಿಟಿ ಆಗುತ್ತೆ. ಅವರು ನಮ್ಮ ಹತ್ರ ಏನು 1 ರೂಪಾಯಿ ದುಡ್ಡು ಕೇಳ್ತಾ ಇಲ್ಲ, ನಮ್ಮ ಸಹಕಾರ ಕೇಳ್ತಾ ಇದ್ದಾರೆ. ಎಸ್ ನಮ್ದು ಅಂತ ನಾವೆಲ್ಲ ನಿಂತ್ಕೊಂಡು ನಮ್ಮ ಕಾಲಿಗೆ ಒಂದು ಒಳ್ಳೆ ಯೂನಿವರ್ಸಿಟಿ ತಗೊಂಡ್ರೆ ನಮ್ಮ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲೂ ಕೂಡ 4-5 ಕಡೆ